ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ನಾಯಕರು ಎಲ್ಲೆಲ್ಲೋ ಮೀಟಿಂಗ್ ಮಾಡಿದ್ದಾಯಿತು. ಅಂದರೆ ಅವರ ಒಂದು ಮನೆಯಲ್ಲಿ ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ಈ ರೀತಿಯಾಗಿ ಒಂದು ಮೀಟಿಂಗ್ಗಳನ್ನು ಮಾಡ್ತಾ ಬಂದಿದ್ದರು. ಈಗ ಈ ಒಂದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈಗ ಬೆಟ್ಟದಲ್ಲಿ ಕೂಡ ಸಚಿವ ಸಂಪುಟ ಸಭೆಯನ್ನು ಮಾಡೋಕೆ ನಿರ್ಧಾರ ಮಾಡಿದೆ. ಅಂದರೆ ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಸಿದ್ದರಾಮಯ್ಯ ಅವರ ಒಂದು ನೇತೃತ್ವದ ಸರ್ಕಾರ ಏನಿದೆ, ಈ ಬಾರಿ ಫೆಬ್ರವರಿಯ 15ನೇ ತಾರೀಕು ಸಚಿವ ಸಂಪುಟಿಯನ್ನು ನಡೆಸೋಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಎನ್ನುವಂತಹ ಮಾಹಿತಿ ಬರ್ತಾ ಇರುವಂಥದ್ದು. ಯಾಕಂದರೆ ಈ ಒಂದು ಚಾಮರಾಜನಗರ ಜಿಲ್ಲೆ ಏನಿದೆ, ಈ ಒಂದು ಜಿಲ್ಲೆಗೆ ಏನಂತಂದರೆ ಅಭಿವೃದ್ಧಿನೇ ಹೊಂದಿಲ್ಲ, ಒಂದು ಶಾಪಗ್ರಸ್ತ ಜಿಲ್ಲೆ ಎನ್ನುವಂತಹ ಮಾತು ಕೂಡ ಇದೆ. ಈ ಒಂದು ಮಾತನ್ನು ತೆಗೆದುಹಾಕುವಂತಹ ನಿಟ್ಟಿನಲ್ಲಿ ಇಲ್ಲಿ ಒಂದು ಸಚಿವ ಸಂಪುಟ ಸಭೆಯನ್ನು ನಡೆಸೋಕೆ ಈಗ ನಿರ್ಧಾರ ಮಾಡಿರುವಂಥದ್ದು. ಚಾಮರಾಜನಗರ ಜಿಲ್ಲೆ ಸೇರಿ ಮಂಡ್ಯ, ಮೈಸೂರು ಮತ್ತು ಹಾಸನ, ಕೊಡಗು ಈ ಜಿಲ್ಲೆಗಳಲ್ಲಿರುವಂತಹ ಒಂದು ಜ್ವಲಂತ ಸಮಸ್ಯೆಗಳನ್ನು ನಿವಾರಣೆ ಮಾಡೋಕ್ಕೆ ಮತ್ತು ಈ ಒಂದು ಅಲ್ಲಿರುವಂತಹ ಸಮಸ್ಯೆಗಳನ್ನು ಚರ್ಚೆ ಮಾಡೋಕ್ಕೆ, ಅದಕ್ಕೆ ಏನೆಲ್ಲ ಪರಿಹಾರ ಮಾಡ್ಬೋದು ಮತ್ತು ಏನೆಲ್ಲ ಯೋಜನೆಗಳನ್ನು ತರ್ಬೋದು ಎನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ಒಂದು ಸಂಪುಟ ಸಭೆಯನ್ನು ನಡೆಸೋಕೆ ನಿರ್ಧಾರ ಮಾಡಲಾಗಿದೆಯಂತೆ. ಈ ಒಂದು ಸಭೆಯ ಕುರಿತಾಗಿ ಪಶುಸಂಗೋಪನಾ ಸಚಿವ ಆಗಿರುವಂತಹ ಮತ್ತು ಖುದ್ದು ಚಾಮರಾಜನಗರ ಜಿಲ್ಲೆಯ ಉಸ್ತುವಾರಿ ಸಚಿವ ಆಗಿರುವಂತಹ ಕೆ ವೆಂಕಟೇಶ್ ಅವರು ಮಾಹಿತಿಯನ್ನು ನೀಡಿರುವಂಥದ್ದು. ಏನಂದರೆ ಈ ಒಂದು ಸಚಿವ ಸಂಪುಟ ಸಭೆಗೆ ಸಂಬಂಧಿಸಿದಂತೆ ಈಗಾಗಲೇ ಅಲ್ಲಿರುವಂತಹ ಒಂದು ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ನೀಡಲಾಗಿದೆಯಂತೆ. ಜಿಲ್ಲೆಯಲ್ಲಿ ಅಗತ್ಯವಿರುವಂತಹ ಮೂಲಭೂತ ಸೌಕರ್ಯಗಳ ಒಂದು ನಿವಾರಣೆಯ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಬೇಕು ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಅಂತ ಮಾಹಿತಿಯನ್ನು ಅಥವಾ ನಿರ್ದೇಶನವನ್ನು ನೀಡಿರುವಂಥದ್ದು ಆ ಭಾಗದ ಒಂದು ಅಧಿಕಾರಿಗಳಿಗೆ. ಮತ್ತು ಇನ್ನು ನಗರ ಮತ್ತು ಪಟ್ಟಣ ಪ್ರದೇಶಗಳಿಗೆ ಸಂಪೂರ್ಣ ಒಳಚರಂಡಿ ವ್ಯವಸ್ಥೆ, ಪರಿಸರ ಮತ್ತು ಪ್ರವಾಸೋದ್ಯಮ ಉತ್ತೇಜಿಸುವಂತಹ ಒಂದು ಯೋಜನೆಗಳನ್ನು ತರಬೇಕು ಅಂತ ನೀವು ಸರ್ಕಾರದ ಗಮನಕ್ಕೆ ತರಬೇಕು ಅಧಿಕಾರಿಗಳು ಎನ್ನುವಂತಹ ಅವರಿಗೆ ಒಂದು ಸೂಚನೆಯನ್ನು ನೀಡಿದೆಯಂತೆ ಅಧಿಕಾರಿಗಳಿಗೆ. ಇನ್ನು ಗ್ರಾಮಾಂತರ ಮತ್ತು ನಗರ ಪಟ್ಟಣ ಪ್ರದೇಶಗಳಿಗೆ ಪರಿಪೂರ್ಣ ಮೂಲ ಸೌಕರ್ಯ, ಹಾಡಿ ಜನರಿಗೆ ಕೂಡ ಒಂದು ಮೂಲ ಸೌಕರ್ಯ ಕೊಡಬೇಕು, ಅವರಿಗೆ ಪರಿಹಾರ ಕೂಡ ಸಿಗುತ್ತೆ ಎನ್ನುವಂತಹ ನಿರೀಕ್ಷೆಯಲ್ಲಿ ನಾನು ಇದ್ದೇನೆ ಎನ್ನುವಂತಹ ಮಾತನ್ನು ಸಚಿವ ಕೆ ವೆಂಕಟೇಶ್ ಹೇಳಿರುವಂಥದ್ದು. ಜೀನಿ ಪರಿದನ್ ವಾಟರ್ ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಇನ್ನು ಈ ಒಂದು ಜಿಲ್ಲೆಯಲ್ಲಿ ಈ ಹಿಂದೆ ಕೂಡ ಒಂದು ಈ ರೀತಿಯಾದಂತಹ ಒಂದು ಮಿನಿ ಸಚಿವ ಸಂಪುಟ ಸಭೆ ನಡೆದಿತ್ತು. ಅದು ಯಾವಾಗ ಅಂತಂದರೆ ಎಸ್.ಎಂ. ಕೃಷ್ಣ ಅವರು CM ಆಗಿದ್ದಂತಹ ಸಂದರ್ಭದಲ್ಲಿ, ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಒಂದು ಮಿನಿ ಸಚಿವ ಸಂಪುಟ ಸಭೆಯನ್ನು ಕೂಡ ಆ ಒಂದು ಕಾಲದಲ್ಲಿ ಮಾಡಲಾಗಿತ್ತು. ಆ ಸಮಯದಲ್ಲಿ ಜಿಲ್ಲೆಯಲ್ಲಿ ಇರುವಂತಹ ಒಂದು ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಆ ಒಂದು ಸಭೆಯನ್ನು ಮಾಡಲಾಗಿರುತ್ತದೆ. ಆ ಸಂದರ್ಭದಲ್ಲಿ ಅರಣ್ಯ ಲೋಕೋಪಯೋಗಿ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಇದಕ್ಕೆ ಕುರಿತಂತಹ ಒಂದು ಸಚಿವ ಸಂಪುಟ ಸಭೆಯನ್ನು ನಡೆಸಿ ಮೂಲ ಸೌಕರ್ಯಗಳನ್ನು ಕಲ್ಪಿಸೋಕೆ ಕೈಗೊಂಡಂತಹ ಒಂದು ಸಭೆ ಕೂಡ ನಡೆಸಲಾಗುತ್ತೆ ಎನ್ನುವಂಥ ಮಾತಿದೆ. ಇನ್ನು ಈ ಒಂದು ಚಾಮರಾಜನಗರ ಜಿಲ್ಲೆಗೆ ಯಾವ ಒಂದು ಅಧಿಕಾರಿಗಳು ಭೇಟಿ ಕೊಡ್ತಾರೋ ಅಥವಾ ಯಾವ ಒಂದು ನಾಯಕರು ಭೇಟಿ ಕೊಡ್ತಾರೋ ಅವರು ಅಧಿಕಾರವನ್ನು ಕಳೆದುಕೊಳ್ತಾರೆ ಎನ್ನುವಂತಹ ಒಂದು ಮೌಢ್ಯತೆಯ ಮಾತು ಅಲ್ಲಿತ್ತು. ಆ ಒಂದು ಮಾತನ್ನು ತೆಗೆದುಹಾಕೋಕೆ CM ಸಿದ್ದರಾಮಯ್ಯ ಅವರು ಕೂಡ ಕಾರಣವಾಗಿದ್ದರು ಹಿಂದೆ. ಹೀಗಾಗಿ ಈ ಒಂದು ಸಭೆಯನ್ನು ಇಲ್ಲಿ ನಿರ್ಧರಿಸೋಕೆ ಕಾರಣವಾಗಿದೆ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಸಚಿವ ಸಂಪುಟ ಒಂದು ಸಭೆಯನ್ನು ನಡೆಸೋಕೆ ನಿರ್ಧಾರ ಮಾಡಿರುವಂಥದ್ದು. ಇಲ್ಲಿ ವಿಶೇಷ ಪ್ಯಾಕೇಜಸ್ ಅಂದರೆ CM ಅಡಿಯಲ್ಲಿ ಒಂದು ವಿಶೇಷ ಪ್ಯಾಕೇಜ್ ಏನಾದರೂ ಸಿಗುತ್ತಾ, ಈ ಒಂದು ಜಿಲ್ಲೆಗೆ ವಿಶೇಷ ಯೋಜನೆಗಳು ಏನಾದರೂ ಘೋಷಣೆಯನ್ನು ಮಾಡ್ತಾರಾ, ಈ ಹಿಂದುಳಿದಿರುವಂತಹ ಒಂದು ಜಿಲ್ಲೆಗೆ ಈ ಒಂದು ಹಣೆಪಟ್ಟಿಯನ್ನು ಕಳಚಿ ಹಾಕೋಕೆ CM ಸಿದ್ದರಾಮಯ್ಯ ಅವರು ನಡೆಸಿರುವಂತಹ ಈ ಒಂದು ಸಚಿವ ಸಂಪುಟ ಸಭೆ ಕಾರಣವಾಗುತ್ತಾ, ಈ ಒಂದು ಜಿಲ್ಲೆಗೆ ಮತ್ತು ಇನ್ನು ಇತರೆ ಜಿಲ್ಲೆಗಳಿಗೆ ಯಾವೆಲ್ಲ ಯೋಜನೆಗಳು ಬರುತ್ತೆ, ಏನೆಲ್ಲ ಚರ್ಚೆಗಳು ಆಗುತ್ತೆ ಎನ್ನುವಂಥರ ಕುರಿತಾಗಿ ಏನಂದರೆ ಸಭೆ ನಡೆಸೋಕೆ ನಿರ್ಧಾರ ಮಾಡಿರುವಂಥದ್ದು. ಫೆಬ್ರವರಿಯಲ್ಲಿ ಈ ಒಂದು ಸಭೆ ನಡೆಯುತ್ತೆ ಎನ್ನುವಂತಹ ವಿಚಾರ ಈಗ ಗೊತ್ತಾಗಿದೆ. ಹೀಗಾಗಿ ಈ ಒಂದು ಸಚಿವ ಸಂಪುಟ ಸಭೆಗೆ ಮುಹೂರ್ತ ಈಗಾಗಲೇ ಫಿಕ್ಸ್ ಆಗಿದೆ. ಹೀಗಾಗಿ ಈ ಒಂದು ಚಾಮರಾಜನಗರ ಜಿಲ್ಲೆಯಲ್ಲಿ ಈಗ CM ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ
ಫೆಬ್ರವರಿ 15ನೇ ತಾರೀಕು ಈ ಒಂದು ಸಚಿವ ಸಂಪುಟ ಸಭೆಯನ್ನು ನಡೆಸೋಕೆ ನಿರ್ಧರಿಸಲಾಗಿರುವಂಥದ್ದು. ಹೀಗಾಗಿ ಇದರ ಒಂದು ಸಂಪೂರ್ಣ ಮಾಹಿತಿಯನ್ನು ಸಚಿವ ಕೆ ವೆಂಕಟೇಶ್ ಅವರು ನೀಡಿದ್ದಾರೆ. ಈ ಒಂದು ಸಭೆಯಲ್ಲಿ ಏನೆಲ್ಲ ಚರ್ಚೆಗಳು ಆಗುತ್ತೆ, ಯಾವುದಾದ ವಿಚಾರಗಳು ಪ್ರಸ್ತಾಪನೆ ಮಾಡ್ತಾರೆ, ಅಲ್ಲಿರುವಂತಹ ಅಧಿಕಾರಿಗಳು ಏನು ಸಚಿವರು ಸೂಚನೆ ಕೊಟ್ಟಿದ್ದಾರಲ್ಲ ಅದೇ ರೀತಿಯಾಗಿ ಅಲ್ಲಿನ ಅಧಿಕಾರಿಗಳು ಸರ್ಕಾರದ ಕೆಲವೊಂದು ವಿಷಯಗಳನ್ನು ಮುಂದಿಟ್ಟು ಆ ಒಂದು ಭಾಗದಲ್ಲಿ ಅಂದರೆ ಚಾಮರಾಜನಗರ, ಮೈಸೂರು, ಇನ್ನಿತರ ಏನು ಜಿಲ್ಲೆಗಳಿದೆ ಆ ಭಾಗಕ್ಕೆ ಸಂಬಂಧಪಟ್ಟಿರುವಂಥ ಆ ಜಿಲ್ಲೆಗಳ ಒಂದು ಸಮಸ್ಯೆಗಳನ್ನು ಎತ್ತಿಡಿದು ಅಲ್ಲಿ ಕೆಲವೊಂದು ವಿಶೇಷ ಯೋಜನೆಗಳನ್ನು ಏನಾದರೂ ತೆಗೆದುಕೊಳ್ಳೋಕೆ ಮುಂದಾಗ್ತಾರಾ ಎನ್ನುವಂಥದ್ದು ಕೂಡ ಕಾದು ನೋಡಬೇಕಾಗ್ತದೆ.